ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮುಸ್ಲಿಮ್ನವರ ಮದುವೆಗೆ ಹೋಗಿದ್ದೀನಿ. ಆ ವಿಡಿಯೋಗಳನ್ನು ನೀವು ನೋಡ್ತೀರಂತ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವರು ಹೇಗೆ ಮದುವೆ ಮಾಡ್ತಾರೆ ಅಂಥೇಳಿ. ನಾನು ತೆಗೆದ ವಿಡಿಯೋಗಳನ್ನು ಕೆಲವು ವಿಡಿಯೋಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅವು ನಿಮಗೆ ಆಸಕ್ತಿ ಇದ್ದರೆ ನೀವು ನೋಡ್ಬೋದು ಯಾವ ಥರ ಮದುವೆ ಮಾಡ್ತಾರೆ ಅವರು ಅಂತ. ತುಂಬ ಜನಕ್ಕೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲಲ್ಲ ಮುಸ್ಲಿಮ್ ಸಹೋದರರು. ನಮ್ಮ ಭಾರತದಲ್ಲಿ ಅವರು ಕೂಡ ಒಂದು ಭಾಗ ಅಲ್ಲ. ಅವರು ಹೇಗೆ ಮಾಡ್ತಾರೆ ಅಂಥೇಳಿ ನೀವು ಆಸಕ್ತಿ ಇದ್ದರೆ ನೋಡಬಹುದು. ಅದನ್ನು ನಾನು ಶೂಟ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡಿದ್ದಾರೆ. ನನಗಂತೂ ಸಿಂಪಲ್ ಅನಿಸಿದೆ. ಯಾರ ಅಭಿಪ್ರಾಯ ಅವ್ರಿಗಿರುತ್ತಲ್ಲ. ಮದುಮಗ ಬರ್ತಾ ಇದ್ದಾರೆ, ಗಾಡಿ ಮೇಲೆ ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಹೂವಿನ ಹಾರ ಹಾಕಿ ನಂತರ ಮದುಮಗಳ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅಂದರೆ ಒಳಗೆ ಕರ್ಕೊಂಡು ಹೋಗ್ತಾ ಇಲ್ಲ, ನೋಡ್ತಾನೂ ಇಲ್ಲ, ಇನ್ನೂ ತೋರಿಸ್ತಾ ಇಲ್ಲ. ಅಕ್ಷತೆ ಕಾಳನ್ನು ಹಾಕ್ಕೊಳ್ತಾ ಇದ್ದಾರೆ. ಅವ್ರು ನೇರವಾಗಿ ಬಂದು ಈ ಥರ ಅಕ್ಷತೆ ಕಾಳು ಹಾಕ್ಕೊಂಡಿದ್ದಾರೆ. ಮದುಮಗಳು ಮದುಮಗನಿಗೆ ಈ ಥರ ಹಾಕ್ತಾಯಿದ್ದಾರೆ ನೋಡಿ. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಜನ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಆದರೂ ಕೂಡ ನಿಮಗೆ ತೋರಿಸ್ಬೇಕಂತೇಳಿ ನಾನು ಈ ವಿಡಿಯೋ ತೆಗೆದಿದ್ದೀನಿ. ಈ ಥರ ನೋಡಿ ಹಾಕ್ತಾಯಿದ್ದಾರೆ ನೋಡಿ. ಬಾಗಿಲಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನಿಂದಿರಿಸಿ ಹಾಕಿದ್ದಾರೆ. ನಂತರ ಮದುಮಗನಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ನೀವು ನೋಡ್ಬೋದು. ಇವರೆಲ್ಲರೂ ಬೀಗರು ಬಂದಿದ್ದಾರೆ. ಅಲ್ಲಿಂದ ಮದುಮಗನ ಕಡೆಯವರಿಂದನೂ ಮದುಮಗಳ ಕಡೆಯಿಂದ ಬೀಗರು ಈ ಥರ ಸ್ಟೇಜ್ ಮಾಡಿದ್ದಾರಲ್ಲ. ನಂತರ ಅವರು ಯಾವುದೋ ಒಂದು ಬುಕ್ನಲ್ಲಿ ಹೆಸರು ಬರೆಸ್ತಾ ಇದ್ದಾರೆ. ಅದಂತೂ ನಮ್ಗೆ ಗೊತ್ತಿಲ್ಲ, ನಾನಂತೂ ಶೂಟ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಹೇಗೆ ಮಾಡ್ತಾರೆ ಅಂತ ನನಗೂ ಚಿಕ್ಕಂದಿನಿಂದ ಮದುವೆ ನೋಡಬೇಕಂತ ಆಸಕ್ತಿ ಇರ್ತಿತ್ತು. ನೋಡಿದ್ದೆಲ್ಲ ನಾನು ಸರಿಯಾಗಿ ಇವಾಗ ನೋಡ್ತಾ ಇದ್ದೀನಲ್ಲ ಎಲ್ಲನೂ. ಅದನ್ನೇ ನಾನು ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಜಾಸ್ತಿ ಇದ್ದರೆ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಅಂಥೇಳಿ ನಾನು 8 ನಿಮಿಷ ಮಾತ್ರ ತೆಗೆದಿದ್ದೀನಿ. ನಂತರ ಈ ಥರ ಏನೋ ಬರಿತಾ ಇದ್ದಾರೆ, ಅದಂತೂ ನಮ್ಗೆ ಗೊತ್ತಿಲ್ಲ. ಮತ್ತು ಸಿಗ್ನೇಚರ್ ಮಾಡಿದ್ದಾರೆ ಅವರು. ನನಗೆ ತಿಳಿದಿದ್ದು ನಾನು ಹೇಳ್ತಾ ಇದ್ದೀನಿ ಕಾಮೆಂಟ್ರಿ ಥರ. ಅದಕ್ಕಿಂತ ನನಗೇನು ಜಾಸ್ತಿ ಗೊತ್ತಿಲ್ಲ. ನಾನು ನೋಡಿದ್ದಂತೂ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಪ್ಲೇಟ್ನಲ್ಲಿ ಕಲ್ಸಕ್ರೆ ಕೂಡ ಇಟ್ಟಿದ್ದಾರೆ. ಆ ನಂತರ ನಮಗೆಲ್ಲರಿಗೂ ಹಂಚಿದ್ದಾರೆ. ಅದು ಕಲ್ಸಕ್ರೆ ಬಂದವ್ರಿಗೆಲ್ಲರಿಗೂ. ಅಕ್ಷತೆ ಕಾಳೇನು ನಾವು ಯಾರಿಗೆ ಅವರೇನು ಹಾಕಿಲ್ಲ, ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಹಾಕೋಕ್ಕೆ ಕೂಡ. ಮತ್ತು ಅವ್ರದ್ರಾಗ ಹಾಕ್ತಾರೋ ಎಲ್ಲೋ ನಮಗೆ ಗೊತ್ತಿಲ್ಲ. ನನಗೂ ಮಾತಾಡೋಕ್ಕೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಯಾಕಂದರೆ ಯಾವ ಸಾಂಗ್ ಹಾಕಬೇಕು ಅಂದ್ರೂ ನನಗೆ ತಿಳಿತಾ ಇಲ್ಲ. ಆದರೂ ಕಾಪಿರೈಟ್ ಬೀಳ್ತಾಯಿದೆ ತುಂಬ ಸಾಂಗ್ಗಳಿಗೆ. ಅದಕ್ಕೆ ಅಂಥೇಳಿ ನ್ಯಾಚುರಲಿ ಹೇಗೆ ತೆಗೆದಿದ್ದೀನೋ ಹಾಗೆ ಇಟ್ಬಿಟ್ಟಿದ್ದೀನಿ ಇದನ್ನು ವೀಡಿಯೋನ. ನಾನಿನ್ನು ಇವಾಗ ಹೊಸ್ದಾಗಿಟ್ಟಿನಲ್ಲ, ಚಾನಲ್ ಇನ್ನೂ ಗ್ರೋ ಆಗಿದ್ದರೆ ನನಗೆ ಕಾಪಿರೈಟ್ ಕಡಿಮೆ ಬೀಳಬಹುದೇನೋ, ಮತ್ತೆ ಗೊತ್ತಿಲ್ಲ. ಅದರಿಂದಾಗಿ ನಾನು ಯಾವ ಸಾಂಗು ಹಾಕಿಲ್ಲ, ನ್ಯಾಚುರಲ್ ಹೇಗೆ ತೆಗೆದಿದ್ದೇನೋ ಹಾಗೆ ವಿಡಿಯೋ ಹಾಕಿದ್ದೀನಿ ಇದನ್ನು. ನಂತರ ಆ ಬುಕ್ಕನ್ನು ಮದುಮಗಳ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ ಅವರು. ಇಷ್ಟು ದೊಡ್ಡ ಬಾಂಡ್ಲಿಯಲ್ಲಿ ಅನ್ನ ಮಾಡಿದ್ದಾರೆ. ಮದುಮಗಳನ್ನ ತೋರಿಸೋದಿಲ್ಲಲ್ಲ ತುಂಬ ಜನ. ನನಗಂತೂ ತಗೋರಿ ವಿಡಿಯೋ ಏನು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅದರಿಂದಾಗಿ ನಾನು ಹೀಗೆ ತೆಗೆದಿದ್ದೀನಿ.
ಅವ್ರ ಪರ್ಮಿಷನ್ ತೊಗೊಂಡೆ ತೆಗೆದಿದ್ದೀನಿ. ಅವ್ರು ಕೂಡ ಸಿಗ್ನೇಚರ್ ಮಾಡ್ತಾ ಇದ್ದಾರೆ ನೋಡಿ, ಮದುಮಗಳು ಕೂಡ. ಎಲ್ಲ ಫೋಟೋ ತೆಗಿಯೋರು ಎಲ್ಲರೂ ಇಲ್ಲೇ ಇದ್ರೆ ನನಗೆ ಒಳಗೆ ಹೋಗೋಕ್ಕೆ ಆಗಿಲ್ಲ. ಅದರಿಂದಾಗಿ ಸರಿಯಾಗಿ ವೀಡಿಯೋ ತೆಗಿಯೋಕ್ಕೂ ನನಗೆ ಆಗಿಲ್ಲ. ಅವ್ರು ಸಿಗ್ನೇಚರ್ ಮಾಡ್ತಾ ಇದ್ದಾರೆ ನೋಡಿ ಮದುಮಗಳು. ಅಲ್ಲಿ ಮದುಮಗ ಮಾಡಿದ್ದಾನೆ, ಇಲ್ಲಿ ಬಂದ ಮೇಲೆ ಮದುಮಗಳು ಸಿಗ್ನೇಚರ್ ಮಾಡಿದ್ದಾರೆ. ನಂತರ ಏನೋ ಹೇಳ್ತಾ ಇದ್ದಾರೆ ಅವರು. ಅವ್ರ ಸಂಪ್ರದಾಯ ಪ್ರಕಾರ ಏನೋ ಮಂತ್ರ ಹೇಳ್ತಾ ಇದ್ದಾರೆ ಅವರು. ನನಗಂತೂ ಹಿಂದಿ ಬರೋದಿಲ್ಲ, ನನಗಂತೂ ಏನು ಹೇಳ್ತಾರೆ ಅಂತ ತಿಳಿದಿಲ್ಲ. ಇದು ತಾಳಿ ತಗೊಂಡು ಹೋಗ್ತಾ ಇದ್ದಾರೆ ಒಳಗೆ. ಇಲ್ಲಿ ಮತ್ತೆ ನಾನು ಬಂದಿದ್ದೀನಿ, ಆದರೂ ಕೂಡ ನನಗೆ ವಿಡಿಯೋ ತೆಗೋಕ್ಕೆ ಆಗಿಲ್ಲ. ಹಾಗೆ ಸ್ವಲ್ಪ ತೆಗೆದಿದ್ದೀನಿ. ನನಗೆ ತುಂಬ ಆಸಕ್ತಿ ಇತ್ತು, ಹೇಗೆ ಮಾಡ್ತಾರಪ್ಪ ಮದುವೆ ನೋಡಬೇಕಂತ. ಆ ಆಸಕ್ತಿಯಿಂದ ಇಷ್ಟು ವಿಡಿಯೋ ತೆಗೆದಿದ್ದೀನಿ ನಾನು. ನಾವಷ್ಟೇ ಎಲ್ಲರೂ ವೀಡಿಯೋ ತೆಗಿಯೋರು, ಅಸಲು ವೀಡಿಯೋ ತೆಗಿಯೋರು ಇರ್ತಾರಲ್ಲ. ನಂತರ ಒಂದು ಹುಡುಗಿ ಕೊಟ್ಟಿದ್ದೀನಿ, ಅಲ್ಲಿ ವೀಡಿಯೋ ತೆಗಿಯಮ್ಮೆ ಅಂತೇಳಿ. ಆ ಹುಡುಗಿ ತೆಗೆದಿದ್ದಾಳೆ. ಯಾಕಂದರೆ ಒಳಗೆ ಹೋಗೋಕ್ಕೆ ನನಗೆ ಅಷ್ಟೊಂದು ಜಾಗನೇ ಸಿಕ್ಕಿಲ್ಲ. ಫೋಟೋ ತೆಗಿಯೋರು ವೀಡಿಯೋ ತೆಗಿಯೋರೇ ಇದ್ದಾರಲ್ಲ, ಮೊದಲು ಅವರಿಗೆ ಎಲ್ಲ ನಾವು ವೀಡಿಯೋ ತೆಗಿಯೋಕ್ಕೆ ಬಿಡಬೇಕು ಅಂತೇಳಿ ನಾನು ಹೊರಗೆ ಹೋಗಿದ್ದಿಲ್ಲ. ತಾಳಿ ಕಟ್ತಾ ಇದ್ದಾರೆ ನೋಡಿ. ಈ ತಾಳಿ ಕಟ್ಟಿದ ನಂತರ ಚೆನ್ನಾಗಿ ಊಟ ಹಾಕಿದ್ದಾರೆ ಎಲ್ಲರಿಗೂ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ. ತಾಳಿ ಕಟ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ನೋಡಿದ ವಿಡಿಯೋಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ. ಕೆಲವು ವೀಡಿಯೋಗಳನ್ನು ನಾನು ಶಾರ್ಟ್ನಲ್ಲಿ ಕೂಡ ಹಾಕಿದ್ದೀನಿ. ನಿಮ್ಗೆ ಆಸಕ್ತಿ ಇದ್ದರೆ ನೀವು ನೋಡಬಹುದು. ಮದುಮಗಳು ಮಾಡಿದ್ದು, ವಲೀಮಾ ಮಾಡಿದ್ದು ವೀಡಿಯೋ ಕೂಡ ನಾನು ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲಿ ಬರ್ತಾ ಇದೆ, ನೀವು ನೋಡಬಹುದು.